ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿರುವ ಡಿಕೆ ಶಿವಕುಮಾರ್ ಅವರು ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಮಲತಾಯಿ ಧೋರಣೆ ಅನುಸರಿಸದೆ ಅಭಿವೃದ್ಧಿಪಡಿಸಬೇಕೆಂದು ಕನ್ನಡ ಭೂಮಿ ಜಾಗೃತಿ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅವರು ಆಗ್ರಹಿಸಿದ್ದಾರೆ. ಪತ್ರಿಕಾ ಭವನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಪ್ರದೇಶ ವಿಭಾಗೀಯ ಕೇಂದ್ರವಾಗಿರುವ ಕಲಬುರಗಿ ಆಡಳಿತ ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ ಹಿಂದುಳಿದ ಕಲಬುರಗಿ ಮಹಾನಗರದಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳಿವೆ, ಆಸ್ಪತ್ರೆಗಳಿವೆ, ಸಣ್ಣ ಸಣ್ಣ ವ್ಯಾಪಾರ ಕೇಂದ್ರಗಳಿವೆ. ಆದರೆ ಯುವಕರಿಗೆ ಉದ್ಯೋಗ ನೀಡುವ ಬೃಹತ್ ಕೈಗಾರಿಕೆಗಳಿಲ್ಲ. ಉದ್ಯೋಗ ಆರಿಸಿ ವರ್ಷಕ್ಕೆ ಸಾವಿರಾರು ವಿದ್ಯಾರ್ಥಿಗಳು, ಕೂಲಿ ಕಾರ್ಮಿಕರು ಬೆಂಗಳೂರು, ಬೇರೆ ರಾಜ್ಯಗಳಿಗೆ ವಲಸೆ ಹೋಗುತ್ತಿದ್ದಾರೆ. ಯಾವುದೇ ಸರ್ಕಾರವು ಇದನ್ನು ಗಂಭೀರವಾಗಿ ಪರಿಗಣಿಸಿಲ್ಲ. ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ಕೊಪ್ಪಳ ಜಿಲ್ಲೆಗಳಲ್ಲಿ ಅಭಿವೃದ್ಧಿಯಿಂದ ಉಚಿತವಾಗಿ ಕಲಬುರಗಿ ಮತ್ತು ಬೀದರ್ ಜಿಲ್ಲೆಗಳಲ್ಲಿ ಸಣ್ಣ ನೀರಾವರಿ ಯೋಜನೆಗಳಿದ್ದರೂ ಅನುಷ್ಠಾನಕ್ಕೆ ಬರದೆ ಅಣೆಕಟ್ಟುಗಳಲ್ಲಿ ನೀರು ರೈತರ ಜಮೀನುಗಳಿವೆ ಹರಿಯುತ್ತಿಲ್ಲ. ಕಾರಣ ಇಲ್ಲಿಯವರು ವೈಜ್ಞಾನಿಕವಾಗಿ ಕಾಲುವೆಗಳನ್ನು ನಿರ್ಮಿಸಿಲ್ಲ. ಇದರಿಂದ ರೈತರ ನೀರಾವರಿ ಬಿಟ್ಟು ಮಳೆ ಆಶ್ರಿತ ಬೆಳೆಯುತ್ತಿರುವ ದುರಂತ ಎಂದು ಕಳವಳ ವ್ಯಕ್ತಪಡಿಸಿದರು. ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರತಿ ವರ್ಷ ಬಜೆಟ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗುತ್ತಿದೆ. ಆ ಹಣವನ್ನು 10% ಅಭಿವೃದ್ಧಿಗೆ ಬಳಕೆಯಾಗುತ್ತಿಲ್ಲ. ಈ ಭಾಗದಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನು ಮುಂದಾಗಬೇಕೆಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, ಆರ್ಜ 32 ಕನ್ನಡ ನ್ಯೂಸ್, ಕಲಬುರಗಿ. ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಮತ್ತು ಗೃಹ ಮಂತ್ರಿಗಳಾಗಿ ಆಯ್ಕೆಯಾದಂಥ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬರು ಕೂಡ ಅವರನ್ನು ನಾವು ಅಭಿನಂದನೆ ಹೇಳ್ತಾ, ಇವತ್ತು ಪತ್ರಿಕಾಗೋಷ್ಠಿ ಮಾಡೋ ಉದ್ದೇಶ ಏನಂತಂದ್ರೆ, ಈಗಲಾದರೂ ಕೂಡ ನಮ್ಮ ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗದ ಏನು ಅಭಿವೃದ್ಧಿ ಆಗ್ತದೆ ಎಂಬ ಒಂದು ನಿರೀಕ್ಷೆಯಲ್ಲಿ ನಾವು ಇದ್ದೀವಿ. ಯಾಕಂದ್ರೆ ಸುಮಾರು ವರ್ಷಗಳಿಂದ, ಇದು ಅನೇಕ ವರ್ಷಗಳಿಂದ ಹಿಂದುಳಿದ ಒಂದು ಹಣೆಪಟ್ಟಿ ಕಟ್ಟಿಕೊಂಡೇ ಬಂದಿರೋಂಥ ಸಂದರ್ಭದಲ್ಲಿ ಅನೇಕ ವಿಷಯಗಳ ಬಗ್ಗೆ ನೀರಾವರಿ ಇರ್ಬೋದು, ಕೃಷಿ ಇರ್ಬೋದು, ಮತ್ತು ಬೇರೆ ಬೇರೆ ವಿಷಯಗಳಿದ್ದರೂ ಕೂಡ ಅವಕ್ಕೆ ಸಮಗ್ರವಾಗಿ ಗಮನ ಹರಿಸದೆ ನಮ್ಮ ರಾಜ್ಯ ಸರ್ಕಾರ ನಿರಂತರವಾಗಿ ಮಲತಾಯಿ ಧೋರಣೆ ಮಾಡುತ್ತಿರೋದ್ರಿಂದ ನಾವು ಇವತ್ತು ಈ ಪತ್ರಿಕಾಗೋಷ್ಠಿ ಮುಖಾಂತರ ಮಾನ್ಯ ನೂತನ ಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ಅವರು ಈಗಲಾದರೂ ಕೂಡ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಏನಾದರೂ ನೀವು, ಯಾಕಂದರೆ ಯುವಕರಿದ್ದೀರಿ, ಈ ಭಾಗದ ಬಗ್ಗೆ ನಿಮಗೆಲ್ಲ ಸಾಕಷ್ಟು ಮಾಹಿತಿ ಅದ. ಪದೇ ಪದೇ ನೀವು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಪ್ರತಿ ಸಲ ನೀವು ಹೇಳ್ತೀರಿ. ಅದಕ್ಕೆ ಈಗಲಾದರೂ ಕೂಡ ನಿಮ್ಮ ಕೈದ ಅಧಿಕಾರ ಬಂದು ರಾಜ್ಯದ ದೊರೆ ಇದ್ದೀರಿ, ಈಗಾದರೂ ಕೂಡ ನೀವು ಅಭಿವೃದ್ಧಿ ಮಾಡಬೇಕಂತ ಹೇಳಿ ನಾವು ನಮ್ಮ ಜನರ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಈ ಕಲಬುರಗಿ ಮಹಾನಗರದ ನಮ್ಮ ಕಲಬುರಗಿ ಮಹಾನಗರ ವಿಭಾಗೀಯ ಕೇಂದ್ರದಂಥ ಅನೇಕ ಇಲ್ಲಿ ಉದ್ಯೋಗಗಳು ಕೂಡ ಇಲ್ಲಿ ಉದ್ಯೋಗ ಅರಸಿ ಎಷ್ಟೋ ಜನರು ಇವತ್ತು ಬೆಂಗಳೂರು, ಬಾಂಬೆ ಇನ್ನಿತರ ದೊಡ್ಡ ದೊಡ್ಡ ಮಹಾನಗರಗಳಿಗೆ ಹೋಗುವಂಥ ಪರಿಸ್ಥಿತಿ ಉಂಟಾಗ್ಯದ. ಕಾರಣ ಏನಪ್ಪ ಅಂದ್ರೆ, ನಮ್ಮಲ್ಲಿ ಕೈಗಾರಿಕೆಗಳಿಲ್ಲ, ಬೃಹತ್ ಕೈಗಾರಿಕೆ ನಾವು ಕೇಳಲ್ಲ. ಸ್ವಲ್ಪ ಮಟ್ಟಿಗಾದರೂ ಕೂಡ ಸ್ಮಾಲ್ ಸ್ಕೇಲ್ ಅಂತ ಏನಂತಾರಲ್ಲ, ಸಣ್ಣ ಕೈಗಾರಿಕೆಗಳು ಆದರೂ ಕೂಡ ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳಿಗೆ ಮತ್ತು ಇಲ್ಲಿರೋಂಥ ಕೂಲಿ ಕಾರ್ಮಿಕರಿಗೆ ವಲಸೆ ಹೋಗೋದನ್ನು ತಪ್ತದೆ. ಆದರೆ ಇದ್ರ ಬಗ್ಗೆ ಯಾರೂ ಕೂಡ ಗಮನ ಹರಿಸ್ತಾ ಇಲ್ಲ. ನಮ್ಮ ಇಲ್ಲಿದ್ದಂಥ ಶಾಸಕರು, ಇಲ್ಲಂಥ ಸಂಸದರು ಕೂಡ ಗಮನ ಹರಿಸ್ತಾ ಇಲ್ಲ. ಎಷ್ಟು ಜನ ಅಂಥೇಳಿ ನಾವು ಬಾಯಿ ಮುಚ್ಕೊಂಡು ಕೊಡಬೇಕು. ಪ್ರತಿ ಸಲ ನೀವು ನಮಗೆ ಪ್ರತಿ ಸಲ ಹೇಳ್ತೀರಿ ಕಲ್ಯಾಣ ಕರ್ನಾಟಕ ಅಂತ ಹೇಳ್ತೀರಿ, ರೈತರು ಅಂತ ಹೇಳ್ತೀರಿ, ಹಿಂದುಳಿದ ತಾಲೂಕುಗಳು ಅಂತ ಹೇಳ್ತೀರಿ, ಎಲ್ಲ ಹೇಳ್ತೀರಿ. ಆದರೆ ಮಾಡೋ ಇಚ್ಛೆ ಯಾಕಿಲ್ಲ ಅದು ನಾವು ಪ್ರಶ್ನೆ ಮಾಡ್ತೀವಿ. ಎಷ್ಟು ಜನ ಅಂಥೇಳಿ ನಾವು ಸುಮ್ಮನೆ ಕೊಡಬೇಕು, ಎಷ್ಟು ಜನ ಅಂಥೇಳಿ ಹೋರಾಟ ಮಾಡಬೇಕು, ಎಷ್ಟು ಜನ ಅಂಥೇಳಿ ನಾವು ಕೂಗು ಹಾಕಬೇಕು. ಇವತ್ತು ನಾವು ನಮ್ಮ ಜಿಲ್ಲೆಯಲ್ಲಿ ನೀರಾವರಿ ವಿಷಯ ತೊಗೊಂಡ್ರೆ ಇಲ್ಲಿ ಅನೇಕ ಡ್ಯಾಮ್ಗಳು, ಸುಮಾರು 6 ಡ್ಯಾಮ್ಗಳು ಇಲ್ಲಿ ಅಣೆಕಟ್ಟುಗಳಿದ್ರು ಕೂಡ ಒಂದು ಡ್ಯಾಮ್ಲಿಂದ 20% ಕೂಡ ರೈತರ ಕಾಲುವೆಗೆ ನೀರು ಇರಲಿಲ್ಲ. ಇದು ಎಷ್ಟು ದುರಾದೃಷ್ಟಪ್ಪ ಅಂತಂದ್ರೆ ಇದು ಭಾಳ ಖಂಡನೀಯ ಆದಂಥ ವಿಷಯ ಅದ ಇದು. ಯಾಕಂದ್ರೆ ರೈತರು ಇವತ್ತು ಮಳೆ ಆಶ್ರಿತ ಇವತ್ತು ಅವಲಂಬನೆ ಆಗ್ಯಾರ. ಒಂದು ವೇಳೆ ಮಳೆ ಬಂದಿಲ್ಲಪ್ಪ ಅಂತಂದ್ರೆ ಅವರ ಬೆಳೆಗಳು ಕೂಡ ನಷ್ಟ ಆಗೋಂಥ ಪರಿಸ್ಥಿತಿ ಉಂಟಾಗ್ತದೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ಕೊತೀನಿ, ದಯವಿಟ್ಟು ನೀವು ನಮ್ಮಲ್ಲಿರುವಂಥ ಡ್ಯಾಮ್ಗಳಿಂದ ಕಾಲುವೆಗಳಿಗೆ ನೀರು ಹರಿಸುವಂಥ ಒಂದು ಪ್ರಾಜೆಕ್ಟನ್ನು ನೀವು ತಯಾರು ಮಾಡಿರಿ. ಕಾಲುವೆಗಳು ಆದರೂ ವೈಜ್ಞಾನಿಕವಾಗಿಲ್ಲ. ಕಾಲುವೆ ನೀರು ಬರ್ತದೆ, ನೀರು ಬಂದು ಮತ್ತು ವಾಪಸ್ ಬರೋಂಥ ಪರಿಸ್ಥಿತಿ ಉಂಟಾಗ್ಯದ. ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ಕೊತೀನಿ. ಅದೇ ರೀತಿ ಈಗ ಗ್ರಾಮೀಣ ಪ್ರದೇಶದಲ್ಲಿ ರೈತರಿಗೆ ಪಂಪ್ ಸೆಟ್ಗಳಿಗೆ ಈ ಕೇವಲ 2 ಗಂಟೆ ಇವತ್ತು ವಿದ್ಯುತ್ ಸರಬರಾಜು ಮಾಡ್ತಾರೆ. ಇವತ್ತು ನಾವು ನಮ್ಮ ಸಂಘಟನೆಯಿಂದ ನಾವು 12 ಗಂಟೆ ಕಾಲ
ನಿರಂತರವಾಗಿ ಪಂಪ್ ಸೆಟ್ಗಳಿಗೆ ರೈತರ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಸರಬರಾಜು ಮಾಡ್ಬೇಕಂತ ಹೇಳ್ತೀನಿ. ಯಾಕಂದ್ರೆ 2 ಗಂಟೆ ಕೊಡೋದ್ರಿಂದ ಏನೂ ಆಗೋದಿಲ್ಲ. ಇವತ್ತು ಸುಮಾರು 4 ಎಕರೆ 5 ಎಕರೆ ಇವತ್ತು 6 ಎಕರೆ 10 ಎಕರೆ ಬಾಳೆ ಕಬ್ಬು ಮತ್ತು ಇನ್ನಿತರ ಬೆಳೆಗಳು ಇರ್ತಾವೆ. ಪ್ರಮುಖವಾಗಿ ಅಷ್ಟು ಆ ನೀರು ಬರಬೇಕಾದ್ರೆ ಸುಮಾರು ಕನಿಷ್ಠ 10ರಿಂದ 12 ಗಂಟೆ ಕಾಲ ನಿರಂತರವಾಗಿ ವಿದ್ಯುತ್ ಇತ್ತಪ್ಪ ಅಂದರೆ ನೀರಾವರಿ ಎಲ್ಲಕ್ಕೆ ಅದಕ್ಕೆ ಭಾಳ ಅನುಕೂಲ ಆಗ್ತದೆ ಅಂಥೇಳಿ ನಾನು ಈ ಮೂಲಕ ನಾನು ಹೇಳ್ತೀನಿ. ಅದಕ್ಕೆ ರೈತರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಾಗ್ತದೆ. ಒಂದು ವೇಳೆ ಮಳೆ ಬಂತು ಗಾಳಿ ಬಿಡ್ತಪ್ಪ ಅಂತಂದ್ರೆ ನೀವು ಗ್ರಾಮೀಣ ಪ್ರದೇಶ ನೋಡ್ಬೋದು 3-4 ದಿನ ಲೈಟ್ ಇರೋದಿಲ್ಲ. ಮತ್ತು ಇಂಥ ಪರಿಸ್ಥಿತಿದಾಗ ರೈತರು ಇವತ್ತು ಹ್ಯಾಂಗೆ ಬೆಳೆ ತಗೋಬೇಕು, ಹ್ಯಾಂಗೆ ಕಬ್ಬು ಇವತ್ತು ಬರ್ತದೆ, ಹ್ಯಾಂಗೆ ಇವತ್ತು ಬಾಳೆ ಬಾಂದ್ರೆ ಹ್ಯಾಂಗೆ ಬರ್ತಾವೆ, ಅವ್ರು ಬದುಕಬೇಕು ಹೆಂಗೆ. ಅವ್ರಿಗೆ ಸರ್ಕಾರದಿಂದ ನೀವು ಏನೂ ಸವಲತ್ತೂ ಕೊಡೋದಿಲ್ಲ. ವಿಮೆ ಹಣ ಜಮಾ ಮಾಡಿದ್ರು ಕೂಡ ವಿಮೆ ಹಣ ಬಿಡುಗಡೆ ಮಾಡೋದಿಲ್ಲ. ಒಂದು ಕಂತು ಮಾಡ್ತೀರಿ ಮತ್ತೊಂದು ಕಂತು ಮಾಡೋದಿಲ್ಲ, ಅರ್ಧ ಕೊಡ್ತೀರಿ ಅರ್ಧ ಕೊಡೋದಿಲ್ಲ. ಈ ರೀತಿ ಮಾಡ್ಕೊಂಡು ಬಂದರೆ ರೈತರು ಬದುಕಬೇಕು ಹೆಂಗೆ, ಇದು ಕೂಡ ನಾವು ಭಾಳ ವಿಚಾರ ಮಾಡಬೇಕಾಗ್ಯದ. ಇನ್ನೊಂದು ವಿಷಯ, ಪ್ರಮುಖವಾದ ವಿಷಯ, ನಾನು 371ನೇ ಜೆ ಕಲಂ ಬಗ್ಗೆ ನಾನು ಮಾತಾಡ್ತೀನಿ. ಯಾಕಂದರೆ ನಿರಂತರವಾಗಿ ಸುಮಾರು ವರ್ಷಗಳಿಂದ ನಾವು ಅಂತಂತಲ್ಲ, ವೈಜನಾಥ್ ಪಾಟೀಲ್ ಇರ್ಬೋದು, ಲಕ್ಷ್ಮಣ್ ದಸ್ತಿಯವರು ಇರ್ಬೋದು, ಇನ್ನಿತರ ಭಾಗದ ಹಿರಿಯ ಹೋರಾಟಗಾರರು ಪರಿಶ್ರಮದಿಂದ ಮತ್ತು ಮಾನ್ಯ ಕೇಂದ್ರದಲ್ಲಿ ಸಚಿವರಾದಿದ್ದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಅವರ ಒಂದು ಇಚ್ಛೆಯಂತೆ ಅವರ ಒಂದು ಮನಸ್ಸು ಮಾಡಿಲ್ಲಿಂದ ಇವತ್ತು 371ನೇ ಜೆ ಕಲಂ ಜಾರಿಯಾಗ್ಯದ. ಈ ಜಾರಿ ಆದರೂ ಕೂಡ ಇವತ್ತಿನ ಕೂಡ ನಮಗೆ ಅದರ ಸವಲತ್ತು ಸಿಗ್ತಾ ಇಲ್ಲ. ಇವತ್ತು ಎಷ್ಟೋ ಖಾಲಿ ಹುದ್ದೆಗಳು ಸದ್ಯಕ್ಕೆ ಇವತ್ತು ಭರ್ತಿ ಮಾಡೋಕ್ಕೆ ತಯಾರಿಲ್ಲ. 35,000 ಸುಮಾರು 35,000 ನಮ್ಮ ಪಾಲಿನ ಹುದ್ದೆಗಳ ಕಡೆ ಅದು ಭರ್ತಿ ಮಾಡೋಕ್ಕೆ ತಯಾರಿಲ್ಲ. ಇದಕ್ಕೆ ಕಾರಣ ತಿಳಿಸ್ಬೇಕು. ಅದೇ ರೀತಿ ಇಲ್ಲಿ ಪ್ರತ್ಯೇಕ ಸಚಿವಾಲಯ ಮಾಡ್ತೀನಿ ಅಂಥೇಳಿ ಮಾನ್ಯ ಸಿದ್ದರಾಮಯ್ಯರು ಕೂಡ ಆಶ್ವಾಸನೆ ಕೊಟ್ಟಿದ್ದರು. ಪ್ರಿಯಾಂಕ ಖರ್ಗೆ ಸಾಹೇಬರು ಕೂಡ ಇದ್ರ ಬಗ್ಗೆ ಭಾಳಷ್ಟು ಮುತುವರ್ಜಿ ವಹಿಸಿ ಅವರು ಹೇಳಿದ್ರು ಕೂಡ ಇವತ್ತು ಅದು ಜಾರಿಗೆ ಆಗ್ತಾಯಿಲ್ಲ. ಇಲ್ಲಿ ಇದು ಪ್ರತ್ಯೇಕ ಸಚಿವಾಲಯ ಮಾಡ್ಲಿಕ್ಕೆ ಏನು ಕಾರಣ ಅದ ಸರ್ಕಾರ ಸ್ಪಷ್ಟವಾಗಿ ಹೇಳಬೇಕು. ನೀವು ಕೊಡ್ತೀರಿ ಅಂತ ಹೇಳ್ರಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ರಿ. ನೀವು ಪ್ರತಿ ಸಲ ನಮ್ಮನ್ನು ನೀವು ಕನಸು ತೋರಿಸ್ತೀರಿ. ಬಂದಾಗ ಮೇಲೆ ನೀವು ದೊಡ್ಡ ಪ್ರೆಸ್ ಮೀಟ್ ಮಾಡ್ತೀರಿ, ದೊಡ್ಡ ಭಾಷಣ ಮಾಡ್ತೀರಿ. ಪ್ರತಿ ಸಲ ನಾನು ನೋಡ್ತೀನಿ, ತಮಗೆಲ್ಲ ಗೊತ್ತದ. ಪ್ರತಿ ಸಲ ಸೆಪ್ಟೆಂಬರ್ 17ನೇ ತಾರೀಕು ಇಲ್ಲಿ ವಿಮೋಚನಾ ದಿನಾಚರಣೆ ಆಯ್ತಲ್ಲ, ಅಲ್ಲಿ ಬಂದಾಗ ಎಂತೆಂಥ ಭಾಷಣ ಇರ್ತಪ್ಪ ಅಂದ್ರೆ ಇಲ್ಲಿನ ಜನರು ಇನ್ನೇನು ಆಗೇ ಬಿಡುತ್ತಂಬ ಅದೊಂದು ಕಲ್ಪನೆಯಲ್ಲಿ ಇರ್ತಾರೆ. ಆದರೂ ಕೂಡ ಅದು ಕನಸಾಗಿ ಹೋಯಿತು. ಅದಕ್ಕೆ ದಯವಿಟ್ಟು ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಬಿಡ್ಕೋತೀನಿ, ನೀವು ಪ್ರತ್ಯೇಕ ಸಚಿವಾಲಯ ಈಗಾದರೂ ಕೂಡ ನೀವು ಇಲ್ಲಿ ಸ್ಥಾಪನೆ ಮಾಡ್ಬೇಕಂತ ಹೇಳಿ